ಬೆನ್ನಲ್ಲೇ ಜಾಗತಿಕ ದೇಶಗಳಿಗೆ ಟೆನ್ಷನ್. ಭಾರತದ ಮೇಲೆ ಯುದ್ಧದ ಸೈಡ್ ಎಫೆಕ್ಟ್. ಬಂದರುಗಳಲ್ಲೇ ಲಂಗರು ಹಾಕಿರುವ ಬೋಟ್ಗಳು, ಹೋಟೆಲ್ಗಳು ಬಂದ್, ಕೇಳೋರೇ ಇಲ್ಲ ತರಕಾರಿ. ಬಾಗಲಕೋಟೆಯಲ್ಲಿ ಬಿರುಸಿನ ಮತದಾನ, ದಾವಣಗೆರೆಯಲ್ಲೂ ಮತದಾರರ ಉತ್ಸಾಹ. ಬನ್ನಿ ವೋಟ್ ಮಾಡಿ ಅಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಕೇರಳಂನಲ್ಲಿ ಸೆಲೆಬ್ರಿಟೀಸ್ ವೋಟಿಂಗ್, ಅಸ್ಸಾಂ ಪುದುಚೇರಿಯಲ್ಲಿ ಚುರುಕುಗೊಂಡ ಮತದಾನ. ಮೇ 4ಕ್ಕೆ ಪಂಚ ರಾಜ್ಯಗಳ ಫಲಿತಾಂಶ ಪ್ರಕಟ. ದಾವಣಗೆರೆ ಸಮರ ಗೆಲ್ಲೋದ್ಯಾರು, ಬಾಗಲಕೋಟೆ ಗೆದ್ದು ಬೀಗೋದ್ಯಾರು? 2 ಕ್ಷೇತ್ರ ಮತದಾನಕ್ಕೆ ಹೇಗಿದೆ ಸ್ಪಂದನೆ? ಇವಿಎಂ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. ಮತಗಟ್ಟೆಗಳಲ್ಲಿ ಖಾಕಿ ಕಣ್ಗಾವಲು. ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್. ಮಿನಿ ಸಮರದ ಸ್ಟೋರಿ. ದಾವಣಗೆರೆ ದಕ್ಷಿಣ ಹಾಗೆಯೇ ಬಾಗಲಕೋಟೆಯಲ್ಲಿ ಇವತ್ತು ಬೈ ಎಲೆಕ್ಷನ್ ಉಪಚುನಾವಣೆಯ ಮತದಾನ ನಡೀತಾ ಇದೆ. ಮತಯಂತ್ರ ಸೇರ್ತಾ ಇವೆ ಅಭ್ಯರ್ಥಿಗಳ ಭವಿಷ್ಯ. ಬಾಗಲಕೋಟೆಯಲ್ಲಿ ಬೆಳಗ್ಗೆ 11 ಗಂಟೆ ತನಕ 27.82% ಮತದಾನ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಬೆಳಗ್ಗೆ 11 ಗಂಟೆ ತನಕ 22.01% ವೋಟಿಂಗ್ ಅನ್ನ ಮಾಡಲಾಗಿದೆ. 2 ಕ್ಷೇತ್ರಗಳಲ್ಲೂ ಬೇಕಾದಂತ ಬಿಗಿ ಭದ್ರತೆ ಜೊತೆಗೆ ಎಲ್ಲಾ ಸಿದ್ಧತೆಗಳಾಗಿತ್ತು. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ನಡೀತಾ ಇದೆ, ಚುರುಕಿನಿಂದಲೇ ಸಾಗ್ತಾ ಇದೆ. ಇನ್ನು ಅಭ್ಯರ್ಥಿಗಳು ಕೂಡ ಮತದಾನವನ್ನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಹಕ್ಕನ್ನ ಚಲಾಯಿಸಿದ್ದಾರೆ ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಮತ್ತೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ. ಮತಗಟ್ಟೆ ಸಂಖ್ಯೆ 166ರಲ್ಲಿ ವೀರಣ್ಣ ಚರಂತಿಮಠ ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಇಷ್ಟು ದಿನ ಕಾಲಿಗೆ ಚಕ್ರ ಕಟ್ಕೊಂಡು ಮತದಾರರ ಹತ್ರ ತಮ್ಮ ಯಾಕೆ ವೋಟ್ ಹಾಕಿ ಅಂತ ಕೇಳಿದ್ದಾಯ್ತು. ಈಗ ರಿಸಲ್ಟ್ ಮತದಾರರು ಕೊಡ್ತಾ ಇದ್ದಾರೆ. ಅಂದ್ರೆ ಎಕ್ಸಾಮ್ ಅನ್ನ ಈಗ ಅಭ್ಯರ್ಥಿಗಳು ಫೇಸ್ ಮಾಡ್ದಂಗೆ ಆಗ್ತಾ ಇದೆ. ಬಾಗಲಕೋಟೆಯಲ್ಲೂ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದೆ. ಇನ್ನೊಂದು ಕಡೆ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದೆ. ಅಂದ್ರೆ ತಮ್ಮ ಹಕ್ಕನ್ನ ಚಲಾವಣೆ ಮಾಡುವಂತ ನಿಟ್ಟಿನಲ್ಲಿ ವಯೋವೃದ್ಧರು ಬೆಳಗ್ಗೆಯಲ್ಲೂ ಕೂಡ ಆಸಕ್ತಿಯನ್ನ ತೋರಿದ್ದಾರೆ. ಅವ್ರಿಗೋಸ್ಕರ ವಿಶೇಷ ಸೌಲಭ್ಯಗಳನ್ನು ಕೂಡ ಅಂದ್ರೆ ಉಚಿತವಾಗಿ ಆಟೋ ರಿಕ್ಷಾ ಸೇರಿದಂತೆ ಬಂದು ಹೋಗೋದಕ್ಕೆ, ಹಕ್ಕು ಚಲಾವಣೆ ಮಾಡೋದಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿ ಕೊಡಲಾಗಿತ್ತು. ಇನ್ನು ಅಭ್ಯರ್ಥಿಗಳು ಕೂಡ ಬಾಗಲಕೋಟೆಯಲ್ಲಿ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ತಮ್ಮ ತಂದೆಯ ನಿಧನದಿಂದ ತೆರವಾಗಿರುವಂತ ಸ್ಥಾನಕ್ಕೆ ಮತ್ತೆ ತಾವು ಆಯ್ಕೆಯಾಗಿ ಬರುವಂತ ನಿಟ್ಟಿನಲ್ಲಿ ಇಷ್ಟಿನ ಪ್ರಚಾರವನ್ನ ಮಾಡಿದ್ರು. ಇವತ್ತು ಖುದ್ದಾಗಿ ತಾವು ಕೂಡ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ತಮ್ಮ ಹಕ್ಕು ಚಲಾವಣೆಗೂ ಮುಂಚೆ ತಮ್ಮ ತಂದೆ ಸಮಾಧಿಗೆ ಹೋಗಿ ನಮಸ್ಕಾರವನ್ನ ಮಾಡ್ಕೊಂಡು ಬಂದಿದ್ರು. ಬಾಗಲಕೋಟೆಯಲ್ಲಿ ಕೈ ಅಭ್ಯರ್ಥಿ ಪರವಾಗಿ ಅವರ ಬೆಂಬಲಿಗರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಅವ್ರ ಸಹೋದರ ಕೂಡ ಇವತ್ತು ವೋಟ್ ಮಾಡಿ ತಮ್ಮ ತಮ್ಮನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಇನ್ನು ಇವಿಎಂ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಮಹಿಳೆಯರು ಅಲ್ಲಿ ಬಂದು ವೋಟ್ ಮಾಡೋದನ್ನ ಗಮನಿಸ್ತಾ ಇದ್ದೀವಿ. 2 ಕ್ಷೇತ್ರಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ HY ಮೇಟಿ ಅವರ ನಿಧನದಿಂದ ತೆರವಾಗಿದ್ದಂತ ಕ್ಷೇತ್ರ, ಇನ್ನೊಂದ್ ಕಡೆ ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತ ಕ್ಷೇತ್ರ. ಇನ್ನು ಜಿದ್ದಾಜಿದ್ದಿನ ಕಣ 2 ಕ್ಷೇತ್ರ ಕೂಡ. ಸೊ ಈಗ ಮತದಾರರು ತಮಗೆ ನೆಚ್ಚಿನ ನಾಯಕ ಯಾರು ಅಂತ ಹೇಳಿ ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಬಿರುಸಿನಿಂದನೇ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ. 2 ಕ್ಷೇತ್ರಗಳಲ್ಲಿ ಬೆಳಗ್ಗೆ 11 ಗಂಟೆ ನಂತರ ನೋಡೋದಾದ್ರೆ 20%ಕ್ಕೂ ಅಧಿಕ ಮತದಾನ ಆಗಿದೆ. ಇವಿಎಂ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. 4ನೇ ತಾರೀಕು ಮೇ ಫಲಿತಾಂಶ ಏನು ಅನ್ನೋದು ಹೊರಬೀಳುತ್ತೆ. ಇನ್ನು ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ. 2 ಕ್ಷೇತ್ರಗಳಲ್ಲಿ ನಾವು ಬಹಳ ದೊಡ್ಡ ಅಂತರದಲ್ಲಿ ಗೆಲುವನ್ನ ಕಾಣ್ತೀವಿ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮಗಳಾದ ಗ್ಯಾರಂಟಿ ಯೋಜನೆಗಳಿದೆ, ನಮಗೆ ಶ್ರೀರಕ್ಷೆ ಆಗುತ್ತೆ ಅಂತ ಹೇಳಿ ಭರವಸೆ ಇದೆ ಅಂತ ಹೇಳಿ ಪ್ರಿಯಾಂಕ್ ಹೇಳಿದ್ದಾರೆ. ಚುನಾವಣೆಯಲ್ಲಿ ನಮಗೆ 2 ಕಡೆ ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ ಬಹಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬ್ರ ಸೇವೆಗೆ ಜನರು ಸಮರ್ಥಿಗೆ
ಆಶೀರ್ವಾದ ಮಾಡ್ತಾರಂತನೂ ಕೂಡ ನನ್ಗೆ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿ ಅವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನ್ ಸಂಪೂರ್ಣವಾದಂತ ನಂಬಿಕೆ ನಂದಾಗಿದೆ. ಉಪಚುನಾವಣೆಯಲ್ಲಿ ಇದು ಕಾಂಗ್ರೆಸ್ ನಾಯಕರ ಆತ್ಮವಿಶ್ವಾಸದ ಮಾತು. ಎರಡೂ ಕ್ಷೇತ್ರಗಳಲ್ಲಿ ಹಿಂದೆ ನಮ್ಮ ಪಕ್ಷದ ಶಾಸಕರೇ ಇದ್ರು. ಸೊ ಈಗ ಮತದಾರರ ಒಲವು ಜೊತೆಗೆ ನಮ್ಮ ಸರ್ಕಾರದ ಯೋಜನೆಗಳಿಂದ ಈಗ ನಮಗೆ ಗೆಲುವಾಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಸಹಜ, ಅವರವ್ರ ಪಕ್ಷದವರು ಇಷ್ಟು ದಿನ ಪ್ರಚಾರ ಮಾಡಿದ್ರು, ಹಾಗಾಗಿ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಆದರೆ ಮತದಾರರ ಮನಸ್ಸಲ್ಲಿ ಏನಿದೆ ಅನ್ನೋದು ಮೇ 4ನೇ ತಾರೀಕು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಇವತ್ತು ತಮ್ಮ ಹಕ್ಕನ್ನ ಚಲಾವಣೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ರು, ಇವತ್ತು ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನ ಬರೀತಾ ಇದ್ದಾರೆ. ಸಾಕಷ್ಟು ದಿಕ್ಸೂಚಿಗಳಿಗೆ ಈ ಬೈ ಎಲೆಕ್ಷನ್ ಖಂಡಿತ ಅದರ ಫಲಿತಾಂಶ ಸಾಕ್ಷಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾಯಕರು ಒಂಥರ ಅಗ್ನಿ ಪರೀಕ್ಷೆಯಲ್ಲೇ ಇದ್ದಾರೆ. ನಾನು ಹೇಳ್ದಂಗೆ ಬೇರೆ ಬೇರೆ ಆಯಾಮಗಳಲ್ಲಿ ರಾಜಕೀಯದಲ್ಲೂ ಕೂಡ ಈಗ ಚರ್ಚೆಗಳಂತೂ ಆಗ್ತಾ ಇದೆ, ಮುಂದೆ ಯಾವ ಥರ ದಿಕ್ಸೂಚಿ ಆಗುತ್ತೆ ಈ ಚುನಾವಣೆ ಫಲಿತಾಂಶ ಅಂತ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಎಟ್ ಪ್ರೆಸೆಂಟ್ ಏನಾಗ್ತಿದೆ ಸಿಚುವೇಶನ್ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಸಂಜಯ್. ಮತದಾನ ಪ್ರಕ್ರಿಯೆ ಆರಂಭ ಆದಾಗ ಇವಿಎಂನಲ್ಲಿ ಸ್ವಲ್ಪ ಸಮಸ್ಯೆ ಬಿಟ್ರೆ ಅದಾದ್ಮೇಲೆ ಸರಾಗವಾಗಿ ಮತದಾನ ಸಾಗ್ತಾ ಇದೆ. ಸೋಫಾರ್ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ, ಮತ್ತೆ ಮಹಿಳೆಯರು ಪುರುಷರು ಕಂಪೇರ್ ಮಾಡಿ ನೋಡಿದ್ರೆ ಅತಿ ಹೆಚ್ಚೇನು ಮಹಿಳೆಯರು ಬಂದಿದ್ದಾರೆ ವೋಟಿಂಗ್ಗೆ ಅಲ್ಲಿ? ಎಸ್ ಶರ್ಮಿತಾ, ಏನು ಬೆಳಗ್ಗೆ 7 ಗಂಟೆಯಿಂದನೂ ಕೂಡ ಏನು ಬಿರುಸಿನ ಮತದಾನ ಏನು ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ನಡೀತಿರುವಂಥದ್ದು. ಈಗಾಗಲೇ ಏನು ಬೆಳಗ್ಗೆ 7 ಗಂಟೆಯಿಂದ ಹಿಡಿದು 11 ಗಂಟೆವರೆಗೂ ಈಗ 22.1% ಈಗಾಗಲೇ ಮತದಾನ ನಡೆದಿರುವಂಥದ್ದು. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಬಿರುಸಿನ ಮತದಾನ ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಗರ ಭಾಗದಲ್ಲಿ ಇನ್ನೂ ಕೂಡ ಅಷ್ಟೊಂದು ಸ್ಲೋ ಆಗಿ ನಡೀತಾ ಇದೆ. ಹಾಗಾಗಿ ಇನ್ನೂ ಕೂಡ ಯಾರು ಕೂಡ ಹೊರ ಬರ್ತಿಲ್ಲ. ಅದಲ್ಲದೆ ಕೂಡ ಬಿಸಿಲಾಗಿರೋದ್ರಿಂದ ಸಂಜೆ ಒಂದು 3-4 ಗಂಟೆ ನಂತರ ಏನು ನಗರದಾದ್ಯಂತ ಒಂದಿಷ್ಟು ಮತದಾನ ಹೆಚ್ಚಾಗಲಿದೆ ಅಂತೇಳಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಏನು ಈಗಾಗಲೇ ಯುವ ಮತದಾರರು ಇರ್ಬೋದು, ಎಲ್ಲರೂ ಕೂಡ ಬಂದು ಮತದಾನ ಮಾಡಲಿಕ್ಕೆ ಮುಂದೆ ಬರ್ತಿದ್ದಾರೆ ಅಂತೇಳಿ ತಿಳಿದು ಬಂದಿರೋದೆ. ಏನು ಸಂಜೆ ಒಂದು 3-4 ಗಂಟೆಗೆ ಮತದಾನದ ಎಷ್ಟರ ಮಟ್ಟಿಗೆ ಇದು ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗಲಿದೆ. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್ ಸೀದಾ ಬಾಗಲಕೋಟೆ ಭಾಗಗಳ ಮಂಜುನಾಥ್. ಬಾಗಲಕೋಟೆಯಲ್ಲಿ ಅಭ್ಯರ್ಥಿಗಳು ಕೂಡ ಮತ ಚಲಾವಣೆ ಮಾಡಿ ಮತ್ತೊಮ್ಮೆ ಮನವಿ ಮಾಡ್ಕೊಂಡಿದ್ದಾರೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಈ ಸತಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಅಂತ ಹೇಳಿ. ಸೊ ಉತ್ಸಾಹ ಹೆಂಗ್ ಕಂಡು ಬರ್ತಾ ಇದೆ? ಅಲ್ಲೂ ಕೂಡ ಬಿಸಿಲಿರೋದ್ರಿಂದ ಸೊ ಇವಾಗ ನಿಧಾನಗತಿಯಲ್ಲಿ ಸಾಗ್ತಾ ಇದೆಯಾ ಮತದಾನ ಪ್ರಕ್ರಿಯೆ ಹೆಂಗೆ? ಶರ್ಮಿತಾ ಶೆಟ್ಟಿ, ಬಾಗಲಕೋಟೆಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆದಾಗಿನೂ ಕೂಡ ಇವತ್ತು ಅಂದರೆ 11 ಗಂಟೆಯವರೆಗೆ ಸುಮಾರು 27.82%ನಷ್ಟು ಮತದಾನ ಆಗಿರುವಂಥದ್ದು. ಈಗ ಕಳೆದ ಬಾರಿ ಚುನಾವಣೆಗಳಿಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಇವತ್ತು ಉತ್ತಮವಾದಂತಹ ಪ್ರತಿಕ್ರಿಯೆ ಇವತ್ತು ವ್ಯಕ್ತವಾಗ್ತಾ ಇದೆ. ಮತದಾರರು ಕೂಡ ಉತ್ಸುಕದಿಂದ ಇವತ್ತು ಮತದಾನವನ್ನು ಮಾಡೋಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಎರಡೂ ಕಡೆಯಲ್ಲಿಯೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನರು ಬೆಳಗಿನ ಜಾವನೆ ಅಂದರೆ 7 ಗಂಟೆಯಿಂದನೇ ಮತಗಟ್ಟೆಗಳ ಬಳಿ ಸರದಿ ಸಾಲಿನಲ್ಲಿ ನಿಂತು ಮತವನ್ನು ಹಾಕೋದಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ಬಿಸಿಲಿರೋದ್ರಿಂದಾಗಿ ಮಧ್ಯಾಹ್ನದ ವೇಳೆಗೆ ಜನರಿಗೆ ಬಂದು ಕ್ಯೂನಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. ಹೀಗಾಗಿನೇ ಬೆಳಗಿನ ಜಾವನೆ ಮತವನ್ನು ಹಾಕಿ ಚಲಾವಣೆ ಮಾಡಿ ಹೋಗ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬೆಳಗಿನ ಜಾವನೆ ಹೆಚ್ಚಿನ ರೀತಿಯಲ್ಲಿ ಬಂದಿದ್ದಾರೆ. ಆದರೆ ಮಧ್ಯಾಹ್ನದ ವೇಳೆಗೆ ಒಂದಿಷ್ಟು ಮತದಾನದ ಪ್ರಮಾಣ ಕಡಿಮೆ ಆಗುವಂತಹ ಸಾಧ್ಯತೆಗಳಿವೆ. ಅದಾದ ಬಳಿಕ 3 ಗಂಟೆಯಿಂದ ಮತ್ತೆ 6 ಗಂಟೆವರೆಗೂ ಕೂಡ ಮತದಾರರು ಹೆಚ್ಚಿನ ರೀತಿಯಲ್ಲಿ ಮತಗಟ್ಟೆಗಳತ್ತ ಆಗಮಿಸುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಇದೀಗ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 322 ಮತಗಟ್ಟೆಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳೆಲ್ಲೂ ಕೂಡ ಕಂಡು ಬಂದಿಲ್ಲ. 322 ಮತಗಟ್ಟೆಗಳಲ್ಲೂ ಕೂಡ ಶಾಂತ ರೀತಿಯಿಂದ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿ ಕೊಡೋದಕ್ಕೆ. ಥ್ಯಾಂಕ್ ಯು ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಕೇರಳಂನಲ್ಲಿ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೀತಾ ಇದೆ. ಈವರೆಗೆ ಒಟ್ಟು 33.28% ಮತದಾನ ಆಗಿದೆ. ಸಿನಿಮಾ ನಟರಾದ ಮೋಹನ್ ಲಾಲ್ ನೇಮಂ ವಿಧಾನಸಭಾ ಕ್ಷೇತ್ರದ ಮುದಮನ್ಗುಲ್ನಲ್ಲಿ ಸರ್ಕಾರಿ ಎಲ್ಪಿ ಶಾಲೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಇನ್ನು ನಟ ಪೃಥ್ವಿರಾಜ್ ಸುಕುಮಾರನ್ ಎರ್ನಾಕುಲಂನ ಕೊಚ್ಚಿಯಲ್ಲಿ ಮತ ಚಲಾಯಿಸಿದರು. ಈತ ನಟ ಮಮ್ಮುಟ್ಟಿ ಮತ್ತು ಅವರ ಪತ್ನಿ ಕೊಚ್ಚಿಯ ಮತದಾನ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ಮುಂದೆ ಸೆಲೆಬ್ರಿಟೀಸು ಸಾಮಾನ್ಯ ಮತದಾರರು ಅಂತ ಬರಲ್ಲ, ಎಲ್ಲರೂ ಬರ್ತಾರೆ, ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕಷ್ಟೇ. ಯಾಕಂದ್ರೆ 5 ವರ್ಷಕ್ಕೊಮ್ಮೆ ಸಿಗುವಂತ ಅವಕಾಶ ಇದು. ಬೈ ಎಲೆಕ್ಷನ್ ಅಂದ್ರೆ ಅದು ಬಯಸದೆ ಬರುವಂತ ಒಂದು ಮತದಾನದ ಪ್ರಕ್ರಿಯೆ. ಆದರೆ ಸಾರ್ವತ್ರಿಕ ಚುನಾವಣೆ ತಮ್ಮ ಹಕ್ಕನ್ನ ಕಡ್ಡಾಯವಾಗಿ ಚಲಾವಣೆ ಮಾಡಲೇಬೇಕು. ಅದರಂತೆ ಸಿನಿಮಾ ನಟ ನಟಿಯರು ಸೇರಿದಂತೆ ಸಾಮಾನ್ಯ ಜನರು ಕೂಡ ತಮ್ಮ ಹಕ್ಕನ್ನ ಬಂದು ಚಲಾವಣೆ ಮಾಡ್ತಾ ಇದ್ದಾರೆ.
ಮತ್ತೆ ಪ್ರಜಾಪ್ರಭುತ್ವದ ಮತ್ತೊಂದು ವಿಶೇಷತೆ ಅಂತಂದ್ರೆ ಇಲ್ಲಿ ಸೆಲೆಬ್ರಿಟೀಸ್ ಅಥವಾ ಸಿನಿಮಾ ಹೀರೋ ಬಂದಿದ್ದಾರೆ ಅಂತೇಳಿ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಇರಲ್ಲ. ಅವರು ಬರಬೇಕು, ಸರತಿ ಸಾಲಲ್ಲಿ ನಿಂತ್ಕೊಳ್ಬೇಕು, ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು. ಯಾಕಂದ್ರೆ ರಾಜ್ಯ ಕಟ್ಟುವ ಜವಾಬ್ದಾರಿ ಅಥವಾ ದೇಶ ಕಟ್ಟುವಂಥ ಜವಾಬ್ದಾರಿ ಯಾವ ನಾಯಕ ಸೂಕ್ತ ಅಂಥೇಳಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಅದು ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಕದನ ವಿರಾಮ ಹೆಸರಿಗಷ್ಟೇನಾ? ಇಸ್ರೇಲ್ನಿಂದ ನಿಲ್ಲದ ದಾಳಿ, ಲೆಬನಾನ್ ಮೇಲೆ ಅಟ್ಯಾಕ್, 300ಕ್ಕೂ ಹೆಚ್ಚು ಮಂದಿ ಸಾವು. ಕದನ ವಿರಾಮ ಇಸ್ರೇಲ್ ಗಿಲ್ವಾ? ಇರಾನ್ ತಿರುಗೇಟೇನು? ಇದು ಕದನ ವಿರಾಮದ ಸುದ್ದಿ. ಕದನ ವಿರಾಮ ಅಂತ ಹೇಳಿ ಅಮೆರಿಕ ಹೇಳ್ಕೊಂಡಿತ್ತು. ಅದರ ಬೆನ್ನಲ್ಲೇ ಇರಾನ್ ಕೂಡ ಅಧಿಕೃತವಾಗಿ ನಾವು ಕಂಡೀಷನ್ ಹಾಕಿದ್ವಿ, ಅದಕ್ಕೆ ಅಮೆರಿಕ ಒಪ್ಕೊಂಡಿದೆ ಅಂತ ಹೇಳಿತ್ತು. 2 ವಾರ ಸಮಯವನ್ನು ಕೇಳಲಾಗಿತ್ತು ಅಮೆರಿಕಾದಿಂದ. ಬಟ್ ಕದನ ವಿರಾಮ ಘೋಷಣೆಯಾದ 24 ಗಂಟೆ ಒಳಗೆ ದಾಳಿಯನ್ನ ಇಸ್ರೇಲ್ ಮಾಡಿದೆ. ಇಸ್ರೇಲ್ನಿಂದ ಲೆಬನಾನ್ ಮೇಲೆ ದಾಳಿ ನಿಲ್ತಾ ಇಲ್ಲ. ಇರಾನ್ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದೆ, ಹಿಂಗೆ ಮಾಡಿದ್ರೆ ನಾವು ಮುಂದೆ ಪ್ರತಿ ದಾಳಿಯನ್ನ ಮಾಡಬೇಕಾಗುತ್ತೆ, ಮುಂದೆ ದಾಳಿ ಮಾಡಬಾರ್ದು ಅಂತಾನೂ ಕೂಡ ಇರಾನ್ ಒಂದು ಕಂಡೀಷನ್ ಅನ್ನ ಅಮೆರಿಕ ಮುಂದೆ ಇಟ್ಟಿತ್ತು. ಇಲ್ಲಿ ಮತ್ತೆ ಇಸ್ರೇಲ್ ದಾಳಿಯನ್ನ ಮುಂದುವರೆಸಿರೋದ್ರಿಂದ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಆದರೂ ಇಸ್ರೇಲ್ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿಲ್ಲ. ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಿದೆ. ಇಸ್ರೇಲ್ ನಡೆ ಖಂಡಿಸಿ ಮತ್ತೆ ಹರ್ಮೂಜ್ ಅನ್ನ ಇರಾನ್ ಮುಚ್ಚಿದೆ. ಹರ್ಮೂಜ್ ಜಲಸಂಧಿಯಿಂದ ಹಡಗುಗಳು ಮತ್ತೆ ವಾಪಸ್ಸಾಗಿದೆ. ಕದನ ವಿರಾಮ ಘೋಷಿಸಿದ 24 ಗಂಟೆಗಳಲ್ಲೇ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ಜಗತ್ತು ಸ್ವಲ್ಪ ನಿರಾಳವಾಗಿತ್ತು ಕದನ ವಿರಾಮ ಅಂತ ಅಧಿಕೃತವಾಗಿ ಘೋಷಣೆ ಆದ್ಮೇಲೆ. ಆದ್ರೆ ಪರಿಸ್ಥಿತಿ ಮತ್ತೆ ಉದ್ವಿಗ್ನಗೊಳ್ತಿರೋದ್ರಿಂದ ಮತ್ತೆ ಜಾಗತಿಕವಾಗಿ ಆತಂಕ ಇದೆ. ಕದನ ವಿರಾಮ ಉಲ್ಲಂಘನೆ ಅಂತ ಹೇಳಿ ಹರ್ಮೂಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಹರ್ಮೂಜ್ನಲ್ಲಿರುವಂತಹ ಹಡಗುಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನು ಇರಾನ್ನ ಈ ನಡೆಗೆ ಅಮೆರಿಕ ಮತ್ತೆ ಕೆಂಡಾಮಂಡಲವಾಗಿದೆ. ತಕ್ಷಣವೇ ಹರ್ಮೂಜ್ ಓಪನ್ ಮಾಡಬೇಕು ಅಂತ ಹೇಳಿ ಅಮೆರಿಕ ಆಗ್ರಹವನ್ನ ಮಾಡಿದೆ. ಇಲ್ಲಿ ಹರ್ಮೂಜ್ ರಿಓಪನ್ ಮಾಡಬೇಕು ಅಂತಾನೆ ಅಮೆರಿಕ ಇಷ್ಟು ದಿನಗಳ ಕಾಲ ಯುದ್ಧ ಆರಂಭ ಆದಾಗಿನಿಂದ ಒತ್ತಡವನ್ನ ಹೇರ್ತಾ ಇದ್ದಿದ್ದು. ಆದರೆ ಯಾವಾಗ ಇಸ್ರೇಲ್ ಕದನ ವಿರಾಮದ ಮಾತುಗಳನ್ನು ಆಡಿದ ಮೇಲೂ ಕೂಡ ಲೆಬನಾನ್ ಮೇಲೆ ಕ್ಷಿಪಣಿ ದಾಳಿಯನ್ನ ನಿರಂತರವಾಗಿ ಮಾಡ್ತಾ ಇದೆ, ಇರಾನ್ ಇದನ್ನ ಸಹಿಸಿಕೊಂಡಿಲ್ಲ. ಮತ್ತೆ ಯಾಕೆ ಇಲ್ಲಿ ರಾಜಿ ಸಂಧಾನ ತರ ಮಾಡಿಕೊಂಡು ಕದನ ವಿರಾಮ ಮಾಡ್ಕೊಂಡಿದ್ದು, ನಾವು ಮತ್ತೆ ನಮ್ಮ ಹರ್ಮೂಜ್ ಜಲಸಂಧಿಯನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಬಂದ್ ಮಾಡಿದೆ. ಮತ್ತೆ ಇದರಿಂದ ಅಮೆರಿಕ ಕೆರಳಿದೆ. ಈ ಕೂಡಲೇ ಅದನ್ನ ಓಪನ್ ಮಾಡಿ ಅಂತ ಕೇಳ್ತಾ ಇದೆ. ಬಟ್ ಇಸ್ರೇಲ್ನ ಈ ನಡೆ ಬಗ್ಗೆ ಈಗ ಅಮೆರಿಕ ಯಾವ ತರ ಇಸ್ರೇಲ್ಗೆ ತಿಳಿ ಹೇಳುತ್ತೆ, ಅಥವಾ ಇರಾನ್ ಇದಕ್ಕೆ ಪ್ರತಿ ದಾಳಿಯನ್ನ ಮುಂದುವರೆಸಿದ್ರೆ ಅಲ್ಲಿ ಕದನ ವಿರಾಮ ಅಂತ ಆಗಲ್ಲ, ಮತ್ತೆ ಯುದ್ಧ ಕಂಟಿನ್ಯೂ ಆದಂಗೆ ಆಗುತ್ತೆ. ಇಡೀ ಜಗತ್ತೇ ಇದೀಗ ಈ ವಿಷಯವಾಗಿ ಆತಂಕದಲ್ಲಿದೆ. ಇನ್ನು ಹರ್ಮೂಜ್ ಜಲಸಂಧಿ ಮತ್ತೆ ಬಂದ್ ಹಿನ್ನೆಲೆಯಲ್ಲಿ 426 ತೈಲ ಹಡಗುಗಳು, 53 LPG ಹಡಗುಗಳು ಅಲ್ಲಿ ಲಾಕ್ ಆಗಿದೆ. ಪರ್ಷಿಯನ್ ಕೊಲ್ಲಿಯಲ್ಲೇ ಹಡಗುಗಳು ಉಳ್ಕೊಂಡಿವೆ. ಹರ್ಮೂಜ್ ದಾಟೋದಕ್ಕೆ ಪ್ರಯತ್ನ ಪಟ್ರೆ ಇರಾನ್ ಕಡೆಯಿಂದ ದಾಳಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಹಾಗಾಗಿ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿದೆ. ಮುಂದೆ ಹೋದ್ರೆ ಇರಾನ್ನಿಂದ ಅಟ್ಯಾಕ್ ಆಗುವಂತ ಭೀತಿ ಇದೆ. ಹರ್ಮೂಜ್ ದಾಟೋದಕ್ಕೆ ಪ್ರಯತ್ನ ಪಟ್ರೆ ದಾಳಿಯ ಎಚ್ಚರಿಕೆ ಇರೋದ್ರಿಂದ ಅಲ್ಲೇ ಲಾಕ್ ಆಗಿದಾವೆ. ಆತಂಕದಲ್ಲೇ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿದೆ. ಇನ್ನೊಂದ್ ಕಡೆ ಅಮೆರಿಕ ಮತ್ತೆ ಒತ್ತಡ ಹಾಕ್ತಾ ಇದೆ, ಮತ್ತೆ ಯಾಕೆ ಕ್ಲೋಸ್ ಮಾಡಿದಿರಾ, ಅದನ್ನು ಓಪನ್ ಮಾಡಿ ಅಂತ. ಇನ್ನೊಂದ್ ಕಡೆ ಇಸ್ರೇಲ್ ಕಂಟಿನ್ಯೂಸ್ ಆಗಿ ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿದೆ. ಇರಾನ್ ಇಂದ ಇದನ್ನ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ತನ್ನ ಪವರ್ ಪಾಯಿಂಟ್ ಅಂತಂದ್ರೆ ಹರ್ಮೂಜ್ ಜಲಸಂಧಿ, ಅದನ್ನ ಮತ್ತೆ ಕ್ಲೋಸ್ ಮಾಡಿ ಇಟ್ಕೊಂಡಿದೆ. ಇನ್ನು ಇಸ್ರೇಲ್ ದಾಳಿಗೆ ಲೆಬನಾನ್ ಕೌಂಟರ್ ಅನ್ನ ಮಾಡಿದೆ. ಇಸ್ರೇಲ್ನ ಹಲವೆಡೆ ಲೆಬನಾನ್ ದಾಳಿ ಮಾಡಿದೆ. ಉತ್ತರ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾಗಳ ದಾಳಿ ಆಗಿದೆ. ರಾಕೆಟ್ ಹಾಗೇನೆ ಡ್ರೋನ್ಗಳಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇಸ್ರೇಲ್ ಏನ್ ಹೇಳ್ತಿದೆ ಈ ಕದನ ವಿರಾಮದ ಬಗ್ಗೆ ಅಂತಂದ್ರೆ, ಈ ಕದನ ವಿರಾಮ ವ್ಯಾಪ್ತಿಯಲ್ಲಿ ಲೆಬನಾನ್ ಬರಲ್ಲ, ಹಂಗಾಗಿ ನಾವು ದಾಳಿಯನ್ನ ಮುಂದುವರೆಸಿದ್ದೀವಿ ಅಂತ ಹೇಳ್ತಾ ಇದೆ. ಬಟ್ ಇರಾನ್ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ಅಮೆರಿಕ ಈ ವಿಷಯವಾಗಿ ಯಾವ ತರ ನಿರ್ಧಾರವನ್ನ ತಗೊಳ್ಳುತ್ತೆ ಅನ್ನೋದು ಇವಾಗ ಕುತೂಹಲ. ಇನ್ನು ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ರೆ ಲೆಬನಾನ್ ಕೂಡ ಪ್ರತಿರೋಧವನ್ನ ತೋರಿಸ್ತಾ ಇದೆ. ಪ್ರತಿ ದಾಳಿಯನ್ನ ಇಸ್ರೇಲ್ ಮಾಡ್ತಾ ಇದೆ. ಇಸ್ರೇಲ್ನ ಹಲವೆಡೆ ಲೆಬನಾನ್ ನಿಂದನೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಉತ್ತರ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾಗಳು ದಾಳಿಯನ್ನ ಮಾಡಿದ್ದಾರೆ. ರಾಕೆಟ್ ಮತ್ತೆ ಡ್ರೋನ್ಗಳಿಂದ ಅಟ್ಯಾಕ್ ಅನ್ನ ಮುಂದುವರೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಇರಾನ್ಗೆ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಜವಾದ ಒಪ್ಪಂದವಾಗುವವರೆಗೂ ಸೇನೆ ಅಲ್ಲೇ ಇರುತ್ತೆ.
ಕೊಲ್ಲಿಯಲ್ಲೇ ನಮ್ಮ ಸೇನೆ ಉಳಿಯುತ್ತೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಸುತ್ತಮುತ್ತ ನಮ್ಮ ಸೇನೆ ಇರುತ್ತೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಒಪ್ಪಂದ ಫೈನಲ್ ಆಗದಿದ್ರೆ ದಾಳಿ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಸೊ ಈಗ ಕದನ ವಿರಾಮ ಅಂತ ಹೇಳಿ ನಿಟ್ಟಿಸಿರು ಬಿಡುವಂತ ಸಂದರ್ಭದಲ್ಲೇ ಮತ್ತೆ ಈಗ ಟ್ರಂಪ್ ಇರಾನ್ ಸುತ್ತಮುತ್ತ ನಮ್ಮ ಸೇನೆ ಇರುತ್ತೆ, ಒಪ್ಪಂದ ಫೈನಲ್ ಆಗೋ ತನಕ ನಾವಂತೂ ಸೇನೆಯನ್ನ ವಾಪಸ್ ಕರೆಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇರಾನ್ನ ಒಂದು ಕಂಡೀಷನ್ ಇದು ಕೂಡ ಆಗಿತ್ತು, ತನ್ನ ಸೇನೆಯನ್ನ ಅಮೆರಿಕ ವಾಪಸ್ ಕರೆಸ್ಕೊಳ್ಬೇಕು ಅಂತ ಹೇಳಿ. ಒಪ್ಪಂದ ಆಗೋ ತನಕ ಅದು ಸಾಧ್ಯ ಇಲ್ಲ, ಕೊಲ್ಲಿಯಲ್ಲೇ ನಮ್ಮ ಸೇನೆ ಇರುತ್ತೆ ಅಂತ ಟ್ರಂಪ್ ಹೇಳೋದ್ರ ಜೊತೆಯಲ್ಲಿ ಮತ್ತೆ ದಾಳಿಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ನಾಳೆ ಶಾಂತಿ ಮಾತುಕತೆ ನಿಗದಿಯಾಗಿದೆ. ಇಸ್ಲಾಮಾಬಾದ್ಗೆ ಇವತ್ತು ರಾತ್ರಿ ಇರಾನ್ನ ನಿಯೋಗ ಹೋಗುತ್ತೆ. ಅಮೆರಿಕದ ನಿಯೋಗವೂ ಕೂಡ ರಾತ್ರಿ ಇಸ್ಲಾಮಾಬಾದ್ಗೆ ಹೋಗುತ್ತೆ. ಪಾಕಿಸ್ತಾನದಲ್ಲಿರುವಂತಹ ಇರಾನ್ ರಾಯಭಾರ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇರಾನ್ ಪ್ರಸ್ತಾಪಿಸಿದಂತ 10 ಅಂಶಗಳ ಬಗ್ಗೆ ಗಂಭೀರವಾದಂತ ಚರ್ಚೆಯನ್ನ ಮಾಡಲಾಗುತ್ತೆ. ಆ 10 ಕಂಡೀಷನ್ ನಾವು ಫುಲ್ಫಿಲ್ ಮಾಡಬಹುದು ಅಂತ ಹೇಳಿ ಅಮೆರಿಕಾನು ಒಂದು ಭರವಸೆ ಕೊಟ್ಟಂತ ಬೆನ್ನಲ್ಲೇ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿತ್ತು. ಆ ಅಂಶಗಳ ಬಗ್ಗೆನೇ ಪ್ರಸ್ತಾಪ ಮಾಡಲಾಗುತ್ತೆ, ಚರ್ಚೆಯನ್ನ ಮಾಡಲಾಗುತ್ತೆ. ಇನ್ನು ಅಮೆರಿಕದ ನೇತೃತ್ವವನ್ನ ವಹಿಸಿರೋದು ಉಪಾಧ್ಯಕ್ಷ JD ವ್ಯಾನ್ಸ್. ಕದನ ವಿರಾಮ, ಹಾರ್ಮುಜ್ ಪರಮಾಣು ಬಗ್ಗೆನೂ ಕೂಡ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಕದನ ವಿರಾಮ ಗೊಂದಲದಲ್ಲೇ ಭಾರತಕ್ಕೆ LPG ಹಡಗು ಬರ್ತಾ ಇದೆ. ಹರ್ಮುಜ್ ಜಲಸಂಧಿಯನ್ನ ದಾಟಿ ಮುಂಬೈಗೆ ಬಂದಿದೆ LPG ಹೊತ್ತಂತ ಹಡಗು. ಭಾರತದ ಧ್ವಜ ಹೊತ್ತಂತ ಗ್ರೀನ್ ಆಶಾ ಅನ್ನೋ ಹಡಗು ಆಗಮಿಸಿದೆ. 15,400 ಮೆಟ್ರಿಕ್ ಟನ್ LPGಯನ್ನ ಹೊತ್ತು ತಂದಿದೆ ಈ ಗ್ರೀನ್ ಆಶಾ ಹಡಗು. ಮುಂಬೈ JNPAಗೆ ಆಗಮಿಸಿದೆ ಈ ಗ್ರೀನ್ ಆಶಾ ಹಡಗು. ಕದನ ವಿರಾಮದ ಬೆನ್ನಲ್ಲೇ ಈಗ ಭಾರತದಲ್ಲಿ ಆತಂಕ ಇದ್ದಿದ್ದು LPG ಅಭಾವ, ಇನ್ನೊಂದ್ಸತಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ. ಒಟ್ಟಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯುದ್ಧ ಆರಂಭ ಆದಾಗಿನಿಂದ ಎಲ್ಲದರ ಮೇಲೂ ಕೂಡ ಬೀಳ್ತಾ ಇತ್ತು. ಈಗ LPG ಮುಂಬೈಗೆ ಬಂದಿದೆ. 15,400 ಮೆಟ್ರಿಕ್ ಟನ್ LPG ಹೊತ್ತಂತ ಹಡಗು. ಕದನ ವಿರಾಮದ ಗೊಂದಲ ಅಂತೂ ಮುಂದುವರೆದಿದೆ. ಸಂಘರ್ಷ ನಿಲ್ತಾ ಇಲ್ಲ, ಅದು ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಇವತ್ತೇನಾಗುತ್ತೆ, ನಾಳೆ ಏನಾಗುತ್ತೆ ಅನ್ನೋ ಆತಂಕದ ಮಧ್ಯದಲ್ಲೇ ಈಗ ಮುಂಬೈಗೆ ಬಂದಿದೆ ಗ್ರೀನ್ ಆಶಾ ಅನ್ನೋ ಹಡಗು. ಅದರಲ್ಲಿ 15,400 ಮೆಟ್ರಿಕ್ ಟನ್ LPGಯನ್ನ ಹೊತ್ತು ತರಲಾಗಿದೆ. ಅನಂತ್ ಅಂಬಾನಿಯವರ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರಿನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ರಾಜರಾಜೇಶ್ವರಿ ದೇವಾಲಯದ ಕೈಲಾಶ ಆಶ್ರಮದಲ್ಲಿ ಅನಂತ್ ಅಂಬಾನಿ ಪರವಾಗಿ ವಿಶೇಷ ಸಂಕಲ್ಪ ಪೂಜೆಯನ್ನ ಮಾಡಲಾಗಿದೆ. ಜಗದ್ಗುರು ಆಚಾರ್ಯ ಮಹಾಮಂಡಳೇಶ್ವರ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಅಂಬಾನಿ ಕುಟುಂಬಕ್ಕೆ ಆರೋಗ್ಯ ಸಂಪತ್ತು ಹೆಚ್ಚಾಗಲಿ, ಸೇವಾ ಮನೋಭಾವ ಮತ್ತಷ್ಟು ಹೆಚ್ಚಾಗಲಿ, ದೇವಿಯ ಆಶೀರ್ವಾದ ಸದಾಕಾಲ ಅಂಬಾನಿ ಕುಟುಂಬದ ಮೇಲೆ ಇರಲಿ ಅಂತ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಆಶೀರ್ವಾದವನ್ನ ಮಾಡಿದ್ದಾರೆ. ನಾವೆಲ್ಲರೂ ಹುಟ್ಟುತ್ತೇವೆ. ಹುಟ್ಟಿದ ನಂತರ ಒಳ್ಳೆಯ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ಕೀರ್ತಿವಂತರಾಗಿ ಬಾಳ್ತೇವೆ. ಅದೇ ರೀತಿಯಲ್ಲಿ ಶ್ರೀ ಅನಂತ ಅಂಬಾನಿಯವರು ಇದುವರೆಗೂ ನಾವು ಅವರ ಬಗ್ಗೆ ಕೇಳಿರೋ ಸುದ್ದಿಯೆಲ್ಲವೂ ಕೂಡ ಮಂಗಳವಾದ ಸುದ್ದಿಯೇ. ನಿರಂತರವಾಗಿ ತಮ್ಮ ತಂದೆ ತಾಯಿಗಳ ಅವರ ಸಂಕಲ್ಪವನ್ನು ನೆರವೇರಿಸಬೇಕು. ಅದಲ್ಲದೆ ಪ್ರಾಣಿಗಳ ರಕ್ಷಣೆ ಮಾಡಬೇಕು, ಪ್ರಕೃತಿ ಸಂರಕ್ಷಣೆ ಮಾಡಬೇಕು, ದೇವಸ್ಥಾನಗಳ ರಕ್ಷಣೆ ಮಾಡಬೇಕು ಅಂತ ಅವರ ಸಂಕಲ್ಪ ಬಹಳ ಉತ್ತಮವಾದ ಸಂಕಲ್ಪ. ಧರ್ಮವನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ ಸಂಕಲ್ಪ. ಈ ದಿನ ಅವರ ಹುಟ್ಟಿದ ಹಬ್ಬದ ದಿವಸ ನಾವೆಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಜಗನ್ಮಾತೆ ಅವರಿಗೆ ಪೂರ್ಣ ಆಯುಷ್ಯವನ್ನು ಕೊಟ್ಟು ಅವರ ಆಯುಷ್ಯ ಕಾಲದಲ್ಲಿ ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡಿ ಈ ಲೋಕವನ್ನು ಕ್ಷೇಮವಾಗಿ ಶಾಂತಿಯುಕ್ತವಾಗಿ ಆಗುವಂತೆ ಮಾಡಲಿ. ಇನ್ನು ರಾಜರಾಜೇಶ್ವರಿ ದೇವಸ್ಥಾನದ ಕೈಲಾಶ ಆಶ್ರಮದ ಸಂಸ್ಕೃತ ಪಾಠಶಾಲಾದಲ್ಲೂ ಅನಂತ್ ಅಂಬಾನಿ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಲಾಯಿತು. ಮುಖೇಶ್ ಅಂಬಾನಿ ಕುಟುಂಬದ ಶ್ರೇಯೋಭಿವೃದ್ಧಿ ಸಂಸ್ಕೃತ ಪಾಠಶಾಲಾ ವಿದ್ಯಾರ್ಥಿಗಳ ಪ್ರಾರ್ಥನೆ ಮಾಡುವ ಶಾಲೆಯಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಯಿತು.
अनंत अंबानी महोदयस्य जन्मदिनस्य शुभाशयः।